ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ದ ಪವರ್ ಆಫ್ ಲೆಟ್ಟಿಂಗ್ ಗೋ. ನೋಡಿ, ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಯಾರೋ ಏನೋ ಒಂದು ನೋವನ್ನು ಮಾಡಿರ್ತಾರೆ, ಅನ್ಯಾಯ ಮಾಡಿರ್ತಾರೆ, ಅಥವಾ ಒಂದು ಸಂಬಂಧದಲ್ಲಿದ್ದು ಇದ್ದಕ್ಕಿದ್ದ ಹಾಗೆ ನಮ್ಮನ್ನು ಬಿಟ್ಟು ಬೇರೆಯವರೊಟ್ಟಿಗೆ ಹೋಗಿರ್ತಾರೆ, ಅಥವಾ ಯಾರೋ ಒಬ್ರು ನಮಗೆ ವ್ಯವಹಾರದಲ್ಲಿ ಮೋಸ ಮಾಡಿಟ್ಬಿಟ್ಟಿರ್ತಾರೆ. ನಾವು ಎಷ್ಟು ಹಚ್ಕೊಂಡ್ಬಿಟ್ಟಿರ್ತೀವಿ ಕೆಲವರನ್ನ. ಅವ್ರಿಲ್ಲ ಅಂತ ಹೇಳಿದ್ರೆ ನನ್ನ ಜೀವನವನ್ನೇ ನೆನೆಸ್ಕೊಳ್ಳೋಕ್ಕಾಗಲ್ಲ, ಆದರೆ ಇವತ್ತು ಆ ವ್ಯಕ್ತಿ ನನ್ನೊಟ್ಟಿಗೆ ಇಲ್ಲ. ಇದೆಲ್ಲವನ್ನು ಹೇಗಪ್ಪ ಬಿಡೋದು? ನಮಗೆಲ್ಲ ಹಚ್ಕೊಳ್ಳೋದನ್ನ ತುಂಬ ಸುಲಭವಾಗಿ ಹಚ್ಕೊಂಡ್ಬಿಡ್ತೀವಿ. ಈ ಬಿಡಬೇಕಾದ್ರೆ ಆಗೋ ಕಷ್ಟ ಇದೆಯಲ್ಲ, ಅದು ಎಷ್ಟು ಮಟ್ಟಿಗೆ ನಮ್ಮನ್ನು ಕುಗ್ಗಿಸ್ಬಿಡುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಮಾನಸಿಕವಾಗಿ ತುಂಬಾ ನೋವನ್ನು ತಿಂತಾ ಇರ್ತೀವಿ, ನೆಮ್ಮದಿ ಇರಲ್ಲ. ಆದರೆ ಈ ಡಿಟ್ಯಾಚ್ಮೆಂಟನ್ನು ಹೇಗೆ ಬೆಳೆಸ್ಕೊಳ್ಳೋದು? ಒಬ್ರಿಲ್ಲ ಅಂತ ಹೇಳಿದ್ರು ನಾನು ನನ್ನ ಜೀವನವನ್ನು ಹೇಗೆ ನಡೆಸೋದು? ಈ ಎಲ್ಲ ಅನ್ಯಾಯ ಆಗಿದ್ರು ಕೂಡ ಮತ್ತೆ ಮೊದಲನೆಯದಾಗಿ ನಾನು ಹೇಗೆ ಬೌನ್ಸ್ ಬ್ಯಾಕ್ ಆಗಿ ನನ್ನ ಜೀವನವನ್ನು ನಡೆಸೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೋಡಿ, ಒಂದು ತಿಳ್ಕೊಳ್ಳಿ. ಈಗ ಯಾರೋ ಒಬ್ರು ನಿಮ್ಮ ಸಂಗಾತಿ ಇದ್ರು ಅಂತ ತಿಳ್ಕೊಳ್ಳೋಣ, ನಿಮ್ಮ ಎಕ್ಸ್ ಪಾರ್ಟ್ನರ್. ಆ ವ್ಯಕ್ತಿ ಬರೋದಕ್ಕಿಂತ ಮುಂಚೆ ಕೂಡ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿದ್ವಿ, ಕರೆಕ್ಟಾ? ಆ ವ್ಯಕ್ತಿ ಹೋದ್ಮೇಲೆ ಕೂಡ ನೀವು ಸಂತೋಷವಾಗಿರ್ಲೇಬೇಕು. ಯಾಕಂತ ಹೇಳಿದ್ರೆ, ನೋಡಿ, ನಿಮ್ಮ ಜೀವನದಲ್ಲಿ ಯಾವ ಸಂಗಾತಿಯನ್ನ ನೀವು ಆಯ್ಕೆ ಮಾಡ್ತೀರಾ, ಅಥವಾ ಯಾರೇ ನಿಮ್ಮ ಜೀವನದಲ್ಲಿ ಬಂದ್ರು, ಒಂದು ಉದ್ದೇಶ ತಿಳ್ಕೊಳ್ಳಿ. ಅವ್ರು ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ಸಂತೋಷ, ನೆಮ್ಮದಿಯನ್ನ ತರಬೇಕು. ಯಾರಾದರೂ ನಿಮಗೆ ತುಂಬಾನೇ ಮನಸ್ಸಿಗೆ ಇರಿಸು ಮುರುಸು ಮಾಡ್ತಾ ಇದ್ದಾರೆ, ಕಷ್ಟ ತರ್ತಾ ಇದ್ದಾರೆ, ಅಥವಾ ತುಂಬ ಅನ್ಸರ್ಟಿನಿಟಿ ಇದೆ, ಅವ್ರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಬರ್ತಾರೆ, ಯಾವುದ್ರೂ ನಮಗೆ ಗೊತ್ತಿರಲ್ಲ, ನಮ್ಮನ್ನು ಬೇಕಾಗಿರೋ ರೀತಿ ಉಪಯೋಗಿಸ್ಕೋತಾ ಇದ್ರೆ ಖಂಡಿತವಾಗ್ಲೂ ಅದೊಂದು ಒಳ್ಳೆ ಸಂಬಂಧ ಅಲ್ಲ. ಆದರೆ ಅದನ್ನು ಬಿಡಬೇಕಾದ್ರೂ ತುಂಬಾ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಇದನ್ನು ಟ್ರೋಮಾ ಬಾಂಡಿಂಗ್ ಅಂತ ಕರೀತಾರೆ. ಅದ್ರ ಬಗ್ಗೆ ನಾನು ಎಷ್ಟೊಂದು ಸಂಚಿಕೆಯಲ್ಲಿ ಮಾತಾಡಿದ್ದೀನಿ. ಟ್ರೋಮಾ ಬಾಂಡಿಂಗ್ ಅಂದರೆ ಏನು, ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಎಲ್ಲ. ಆದರೆ ಕೆಲವು ಸತಿ ಇಂಥದನ್ನು ಬಿಡಲಿಕ್ಕೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಆದರೆ ಒಂದು ಮಾತ್ರ ನಿಜ, ಏನಪ್ಪ ಅಂತ ಹೇಳಿದ್ರೆ, ನಾವು ಇಲ್ಲಿ ಬರಬೇಕಾದ್ರೂ ಕೂಡ ಏನನ್ನು ತಗೊಂಡ್ಬಂದಿಲ್ಲ ಅಲ್ವಾ? ಏನಾದರೂ ತಗೊಂಡ್ಬಂದಿದ್ವಾ? ಈ ವ್ಯಕ್ತಿ ಬಗ್ಗೆ ಗೊತ್ತಿತ್ತಾ, ಈ ವ್ಯಕ್ತಿಯನ್ನ ನಾನು ಈ ಪ್ರಾಯದಲ್ಲಿ ಮೀಟ್ ಮಾಡ್ತೀನಿ, ಈ ವ್ಯಕ್ತಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀನಿ ಅನ್ನೋದು ಖಂಡಿತವಾಗ್ಲೂ ಇಲ್ಲ. ಆದರೆ ಆ ವ್ಯಕ್ತಿ ಬಿಟ್ಟು ಹೋದ್ಮೇಲೆ ನಮ್ಗೆ ಏನಾಗುತ್ತೆ, ಅಬ್ಬಾ ನನ್ನ ಲೈಫೇ ಇಲ್ವೇನೋ, ಅವ್ರು ಹೆಂಗೆ ನನಗೆ ಹಿಂಗೆ ಮಾಡಲಿಕ್ಕೆ ಸಾಧ್ಯ, ನಾನು ಮುಂದೆ ಜೀವನ ಹೇಗೆ ನಡೆಸಲಿ, ಈ ಥರದ್ದೆಲ್ಲ ಮನಗಳು ಬರ್ತಾ ಇರುತ್ತೆ. ಆದರೆ ನೋಡಿ, ಯಾವುದೂ ನಮಗೆ ಇಲ್ಲಿ ಕಳ್ಕೊಂಡಿದ್ದು ನಮಗೆ ಲಾಸ್ ಏನಲ್ಲ. ಯಾಕಂತ ಹೇಳಿದ್ರೆ, ನೋಡಿ, ನಿಮ್ಮ ಜೀವನದಲ್ಲಿ ಯಾರು ಇರಬೇಕು ಅಂತ ಇರ್ತಾರೋ ಅವರು ಶತಾಯ ಗತಾಯ ಪ್ರಯತ್ನ ಮಾಡಿ ನಿಮ್ಮ ಜೀವನದಲ್ಲಿ ಇದ್ದೇ ಇರ್ತಾರೆ. ಯಾರು ನಿಮ್ಮನ್ನು ಬಿಟ್ಟು ಹೋಗಬೇಕು, ನೀವು ಎಷ್ಟೇ ಒಳ್ಳೆಯವರಾಗಿದ್ರು, ಅದಕ್ಕೆ ಏನೋ ಹೇಳ್ತಾರಲ್ಲ, ಒಲ್ಲದ ಗಂಡ ಮೊಸರಲ್ಲಿ ಕಲ್ಲು ಹುಡುಕದಂತೆ ಅಂತ. ಹಾಗೆ ನೀವು ಎಷ್ಟೇ ಒಳ್ಳೆತನ ಇದ್ರೂ ಅವರು ನಿಮ್ಮನ್ನ ಸರಿಯಾಗಿ ನೋಡ್ಕೊಳ್ದೆ ಇರೋದಾಗಿದ್ರೆ ಅದು ಖಂಡಿತವಾಗ್ಲೂ ಅವ್ರ ತಪ್ಪು, ನಿಮ್ಮ ತಪ್ಪಲ್ಲ. ಸುಮ್ಮನೆ ಎಲ್ಲ ವಿಷಯಕ್ಕೂ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ತಾ ಹೋಗಬೇಡಿ. ಯಾವುದು ಆಪೋಸಿಟ್ ಆಗಿ ಏನಿದೆ ಆ ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗಿ. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೋಡಿ, ಯಾವಾಗ ನಿಮಗೆ ತುಂಬಾನೇ ಕಷ್ಟ ಆಗುತ್ತೆ, ಯಾವುದೇ ಒಂದು ವಿಷಯವಾಗಿರಲಿ, ನಿಮ್ಗೆ ಏನೋ ಒಂದು ಯಾರೋ ನಿಮಗೆ ಮೋಸ ಮಾಡಿರ್ತಾರೆ ವ್ಯವಹಾರದಲ್ಲಿ, ಆದರೂ ನಿಮಗೆ ಕ್ಷಮಿಸೋಕ್ಕಾಗ್ತಿಲ್ಲ, ದಿನ ಅವರ ಬಗ್ಗೆ ತುಂಬ ಸಿಟ್ಟಿದೆ, ಕೋಪ ಇದೆ ಅಂತ ಹೇಳಿದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಿ. ಏನಪ್ಪ ಅಂತ ಹೇಳಿದ್ರೆ, ಏನೇನು ನಿಮ್ಗೆ ಆಗಿದೆ, ಯಾವುದಾದ್ರೂ ಒಂದು ಅವಾಚ್ಯ ಶಬ್ದದಲ್ಲಿ ಬರಿಬೇಕು ಅನ್ಸಿದ್ರು ಕೂಡ ಬರೆದು ಬಿಡಿ. ಬರೆದು ಏನು ಮಾಡಿ ಅಂತ ಹೇಳಿದ್ರೆ, ಅವರಿಗೊಂದು ಪತ್ರ ಬರೆಯೋ ರೀತಿ ಬರೆದು ಅದನ್ನು ಸುಟ್ಬಿಡಿ. ಯಾವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ಮನಸ್ಸಲ್ಲಿ ಇರ್ತಕ್ಕಂಥ ಕೋಪ, ಆಕ್ರೋಶ, ದ್ವೇಷ ಎಲ್ಲವೂ ಕಾನ್ಷಿಯಸ್ ಮೈಂಡಿಂದ ಬಂದು ನೀವು ಬರೆದ ತಕ್ಷಣ ಅದೆಲ್ಲವೂ ಲಿಬರೇಟ್ ಆಗ್ತಾ ಹೋಗುತ್ತೆ. ನೋಡಿ, ಅದನ್ನೇ ಹೇಳ್ತಾ ಹೋಗ್ತೀನಿ ನಾನು ಯಾವಾಗಲೂ, ನಿಮ್ಮ ದೇಹನೇ ತಗೊಳ್ಳಲ್ಲ. ನಿಮ್ಗೆ ಏನು ಬೇಡದ ವಸ್ತುಗಳು ಏನಿರೇ ಇದ್ರೂ ಕೂಡ ನೆಕ್ಸ್ಟ್ ಡೇ ಅದೆಲ್ಲ ಹೊಟ್ಟೋಗುತ್ತೆ. ಮನಸ್ಸು ನೀವು ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ, ಈ ದ್ವೇಷ, ಅಸೂಯೆ, ಕೋಪ, ನೋವು ಇದೆಲ್ಲವೂ ಕೂಡ ನಮ್ಮ ಮೇಲೆ ಇರ್ತಕ್ಕಂಥ ವಿಷಯ, ನಮ್ಮ ಒಳಗಿರ್ತಕ್ಕಂತಹ ವಿಷಯ. ನೋಡಿ, ನಾನು ಸೆಲ್ಫ್ ಲವ್ ಬಗ್ಗೆ ಮಾತಾಡ್ತೀನಿ. ಸೆಲ್ಫ್ ಲವ್ ಅಂದ್ರೆ ನೀವು ಎಷ್ಟೋ ಜನ ತಪ್ಪು ತಿಳ್ಕೊಂಡಿದ್ದೀರಾ. ಸೆಲ್ಫ್ ಲವ್ ಅಂದ್ರೆ ಚೆನ್ನಾಗಿ ಕಾಣಿಸೋದು, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು, ಇದೆಲ್ಲ ಅಲ್ಲ. ನಿಮ್ಮನ್ನ ನೀವು ಹರ್ಟ್ ಮಾಡದೇ ಇರೋ ರೀತಿ ಇಟ್ಕೊಳ್ಳೋದು ಕೂಡ ಸೆಲ್ಫ್ ಲವ್. ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡ್ಕೊಳ್ಳೋದು ಕೂಡ ಸೆಲ್ಫ್ ಲವ್. ನಾವು ಸದಾ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಳ್ಳೋದು, ಅವ್ರ ಕೆಟ್ಟವರು ನಮ್ಮ ಜೀವನಕ್ಕೆ ಹಾನಿಕರ ಅಂತ ಗೊತ್ತಿದ್ರು ಕೂಡ ಮತ್ತೆ ಮತ್ತೆ ಅವರನ್ನ ನಾವು ನಮ್ಮ ಜೀವನದಲ್ಲಿ ಸೇರಿಸ್ಕೊಂಡ್ರೆ ಕೂಡ ಅದು ಕೂಡ ನೀವು ನಿಮ್ಮ ಮೇಲೆ ನೀವು ತೋರಿಸ್ತಕ್ಕಂಥ ಡಿಸ್ರೆಸ್ಪೆಕ್ಟ್. ಯಾವತ್ತೂ ತಿಳ್ಕೊಳ್ಳಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೌಂಡ್ರೀಸ್ ಅಂತ. ಬೌಂಡ್ರೀಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ನೀವು ಒಳ್ಳೆಯದನ್ನ ಯಾವಾಗ ಯೋಚನೆ ಮಾಡ್ತೀರೋ, ಎದುರುಗಡೆ ಇರತಕ್ಕಂತಹ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಹಾಗೆ ಯೋಚನೆ ಮಾಡ್ತಾರೆ. ನಾನು ಕೆಲ್ಸಕ್ಕೆ ಬರ್ದವ್ರವನು, ನಾನು ಏನಕ್ಕೂ ಪ್ರಯೋಜನ ಇಲ್ಲ, ಹೀಗೆ ನಿಮ್ಮ ಬಗ್ಗೆ ನೀವೇ ಮಾತಾಡ್ಕೋತಾ ಇದ್ರೆ ಎದುರುಗಡೆಯವರು ಅದಕ್ಕಿಂತ ಹೀನಾಯವಾಗಿ ನಿಮ್ಮನ್ನ ನೋಡ್ತಾ ಹೋಗ್ತಾರೆ. ಹಾಗಾಗಿ ಖಂಡಿತವಾಗ್ಲೂ ಇಂತಹ ಯೋಚನೆಗಳನ್ನ ಮಾಡಬೇಡಿ.
ಮತ್ತೆ ಒಂದು ತಿಳ್ಕೊಳ್ಳಿ, ಯಾವುದು ಇಲ್ಲಿ ಪರ್ಮನೆಂಟ್ ಅಲ್ಲ ಅಲ್ವಾ. ನೀವು ಏನನ್ನ ನೋಡ್ತಾ ಇದ್ರಿ, ಎದುರುಗಡೆ ಕೂತ್ಕೊಂಡು ನಾನು ಮಾತಾಡ್ತಿದ್ದೀನಿ, ಆದ್ರೆ ನನಗೆ ನಾಳೆ ಯಾವತ್ತು ಲಾಸ್ಟ್ ಡೇ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಯಾವುದೇ ಆಗಿರ್ಲಿ, ಒಂದು ಗಿಡ ಆಗಿರ್ಲಿ, ಮರ ಆಗಿರ್ಲಿ, ನೀವು ನೋಡ್ತಕ್ಕಂಥ ವ್ಯಕ್ತಿ ಆಗ್ಲಿ, ಇರತಕ್ಕಂಥ ಮನೆ ಆಗ್ಲಿ, ಓಡಾಡ್ತಕ್ಕಂಥ ಗಾಡಿ, ಯಾವುದು ಕೂಡ ಪರ್ಮನೆಂಟ್ ಅಲ್ಲವೇ ಅಲ್ಲ. ಎಲ್ಲಕ್ಕೂ ಒಂದಲ್ಲ ಒಂದು ದಿನ ಅದರದೇ ಆದ ಟೈಮ್ ಬರುತ್ತೆ, ಅದರದೇ ಆದ ಒಂದು ಆಯಸ್ಸಿದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇಂತಹದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು, ಯಾವುದು ಇಲ್ಲಿ ಪರ್ಮನೆಂಟ್ ಇರ್ತಕ್ಕಂಥದ್ದಲ್ಲ. ಸೊ ಹಾಗಾಗಿ ಯಾವುದೇ ಒಂದು ವಿಷಯಕ್ಕೆ ನೀವು ಅಟ್ಯಾಚ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅದನ್ನ ಡಿಟ್ಯಾಚ್ ಆಗ್ಲಿಕ್ಕೆ ಸುಲಭ ಉಪಾಯ ಏನಪ್ಪಾ ಅಂತ ಹೇಳಿದ್ರೆ, ಆಕ್ಟ್ ಆಫ್ ಲೆಟ್ಟಿಂಗು, ಬಿಟ್ಬಿಡ್ಬೇಕು ಅದನ್ನ, ಅಲ್ಲಿಗೆ ಬಿಟ್ಬಿಡಿ. ಎಷ್ಟೋ ಸತಿ ನಮಗೆ ನೋವಾಗತ್ತೆ, ನನಗೆ ಹಿಂಗೆ ಆಗ್ಬೇಕಂತ ಅನ್ಸುತ್ತೆ, ಹೌದು ಆಗಿದೆ, ಆದ್ರೆ ಅದು ಪರ್ಮನೆಂಟ್ ಅಲ್ಲ. ಆದ್ರೆ ಅದರ ಎಲ್ಲವನ್ನು ಬಿಟ್ಟು ನನಗೋಸ್ಕರ ನಾನು ಬದುಕ್ತೀನಿ, ನನಗೋಸ್ಕರ ನಾನು ಇವತ್ತು ಹೊಸ ಜೀವನವನ್ನ ಶುರು ಮಾಡ್ತೀನಿ ಅಂತಿದೆಯಲ್ಲ, ಅದು ನಿಜವಾದ ಧೈರ್ಯ. ನಿಮಗಾಗಿ ನೀವು ಬದುಕಿ ನಿಜವಾಗ್ಲೂ ನೋಡಿ ಅಟ್ ಎಂಡ್ ಆಫ್ ದ ಡೇ ಹ್ಯೂಮನ್ ಇಸ್ ಅ ಸೋಷಿಯಲ್ ಅನಿಮಲ್ ಅಲ್ವಾ. ಸೋಷಿಯಲ್ ಅನಿಮಲ್ಕ್ಕಿಂತ ಮನುಷ್ಯ ಕೂಡ ಒಂದು ಪ್ರಾಣಿ. ಈ ಯಾವ್ದಾದ್ರು ಪ್ರಾಣಿ ನನ್ನ ಬಗ್ಗೆ ಏನ್ ಅನ್ಕೋತಾರೆ, ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಇರುತ್ತಾ? ಇಲ್ಲ ಅಲ್ವಾ. ನಾವ್ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಅವ್ರ ಜೀವನವನ್ನ ನೀವು ನಡೆಸ್ತಾ ಇದ್ದೀರಾ? ನಿಮ್ಗೆ ಹೇಗೆ ಇಷ್ಟ ಬರುತ್ತೋ, ನಿಮ್ಮ ಮನಸ್ಸಿಗೆ ಹೇಗೆ ನೆಮ್ಮದಿಯಾಗಿರ್ಬೇಕೋ ಅದನ್ನ ಕಲ್ತ್ಕೋತಾ ಹೋಗಿ, ಎಲ್ಲವೂ ನಿಮ್ಮ ಸುತ್ತಮುತ್ತ ಎಲ್ಲವೂ ಚೆನ್ನಾಗಾಗತ್ತೆ. ಇವತ್ತು ನಾನ್ ಚೆನ್ನಾಗಿದ್ರೇನೆ ಅಲ್ವಾ ನಿಮ್ ಜೊತೆ ನಾನು ಚೆನ್ನಾಗಿ ಮಾತಾಡಕ್ಕೆ ಸಾಧ್ಯ. ನಾನು ಚೆನ್ನಾಗಿಲ್ಲ, ನನ್ನ ಮನಸ್ಸು ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಯಾರ ಹತ್ರ ಆದ್ರೂ ಚೆನ್ನಾಗಿ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಹಾಗಾಗಿ ಯಾರೇ ಏನೇ ಮಾಡಿರ್ಲಿ ಕಣ್ರಿ, ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ಇವತ್ತು ಹೊಸ ಜೀವನವನ್ನು ಶುರು ಮಾಡಿ. ಸಂಬಂಧಗಳು ಹಾಳಾಗಿದ್ಯಾ, ಹೋಗಿ ಕೂತ್ಕೊಂಡು ಮಾತಾಡಿ. ಅವರನ್ನ ಮಿಸ್ ಮಾಡ್ತೀರಾ, ನೀವಾದ್ರೂ ಪರವಾಗಿಲ್ಲ, ನೀವಾಗೆ ಹೋಗಿ ಫೋನ್ ಮಾಡಿ. ಯಾವುದನ್ನು ಕೂಡ ಅಯ್ಯೋ ಹಿಂಗೆ ಹಂಗೆ ಅಂತ ಅನ್ಕೋಬೇಡಿ. ಈಗೋವನ್ನ ಬೆಳೆಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಈ ಈಗೋ ಅನ್ನೋದ್ರಿಂದ ಎಷ್ಟೋ ಸಂಬಂಧಗಳು ಹಾಳಾಗ್ತಾ ಇದೆ. ಜೀವನವನ್ನ ತುಂಬಾ ಈಸಿಯಾಗಿ ತಗೊಳ್ಳಿ, ತುಂಬಾ ಸೀರಿಯಸ್ ಆಗಿ ತಗೊಂಡ್ರೆ ನೀವೇ ಪ್ರಾಬ್ಲಮ್ ಅಲ್ಲಿ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.